ಹಲೋ ಫ್ರೆಂಡ್ಸ್, ಬನ್ನಿ ಈಗ ನಾನು ನಿಮ್ಮನ್ನು ಭೀಮನ ಹೆಜ್ಜೆಗೆ ಕರ್ಕೊಂಡು ಹೋಗ್ತೀನಿ. ಇದು ಹೆಸರುಘಟ್ಟ ಊರು. ಬಲಗಡೆ ಹೋದ್ರೇ ಹೆಸರುಘಟ್ಟ ಕೆರೆಗೆ ಹೋಗ್ಬೋದು. ಈ ಹೆಸರುಘಟ್ಟ ಊರು ಬಂದ್ಬಿಟ್ಟು 8ನೇ ಮೈಲಿಯಿಂದ ಆಲ್ಮೋಸ್ಟ್ 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಈ ಊರಿಂದ ಭೀಮನ ಹೆಜ್ಜೆ 3 ಕಿಲೋಮೀಟರ್ ಆಗುತ್ತೆ. ಈ ಹೆಸರುಘಟ್ಟ ಊರು ಬಿಟ್ಟಿದ್ದಾದ್ಮೇಲೆ ಈ ಥರ ಲೈಟಾಗಿ ಗ್ರೀನರಿ ಸ್ಟಾರ್ಟ್ ಆಗುತ್ತೆ. ಹೀಗೆ ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ರೆ ರೈಟ್ ತಗೊಂಡ್ರೆ ಈ ಥರ ನಿಮಗೆ ಒಂದು ಆಶ್ರಮದ ಬೋರ್ಡ್ ಇರುತ್ತೆ. ಅಲ್ಲಿ ನೀವು ರೈಟ್ ತಗೊಂಡ್ರೆ ಈ ಥರ ಮಡ್ ರೋಡ್ ಸಿಗುತ್ತೆ. ಈ ಮಡ್ ರೋಡ್ ಆದಮೇಲೆ ನಿಮಗೆ ಆಫ್ ರೋಡಿಂಗ್ ಸಿಗುತ್ತೆ. ಇದು ಹೆಸರುಘಟ್ಟದಲ್ಲಿರುವಂಥ ಒಂದು ಹಿಡನ್ ಜಮ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಬಟ್ ಬಿ ಕೇರ್ಫುಲ್, ಬರಬೇಕಾದಾಗ ತುಂಬ ಹುಷಾರಾಗಿ ಬನ್ನಿ. ಯಾಕಂದರೆ ರೋಡ್ ತುಂಬ ಆಫ್ ರೋಡಿಂಗ್ ಥರ ತುಂಬ ಚಿಕ್ಕದಾಗಿರುತ್ತೆ, ಬಂಡೆಗಳೆಲ್ಲ ಇರುತ್ತೆ. ನೋಡಿ ಗುದ್ರ ನೋಡಿ ಯಾವ ಥರ ಇದೆ. ಇಲ್ಲಿ ರಾಕ್ ಮೈನಿಂಗ್ ಮಾಡಿದ್ದಾರೆ ಅನಿಸುತ್ತೆ ಮುಂಚೆ. ನೋಡಿ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 200 ಮೀಟರ್ಸು ಬಂದೇ ಬಿಡ್ತು. ಹೋಗಿದ್ದಾದ್ಮೇಲೆ ಲೆಫ್ಟಲ್ಲೇ ನಿಮಗೊಂದು ಮರ ಕಾಣಿಸುತ್ತೆ. ಅಲ್ಲಿ ನಿಮ್ಮ ಗಾಡಿ 2 ವೀಲರ್ ಇಲ್ಲಾಂದರೆ ಕಾರ್ನ ಪಾರ್ಕ್ ಮಾಡ್ಬೋದು. ನೋಡಿ ನಾನಂತೂ ನನ್ನ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಭೀಮನ ಹೆಜ್ಜೆಯ ಬಂಡೆ ಮೇಲೆ ಓಡಿ ಬಂದೆ. ನೋಡಿ ಯಾರೂ ಇಲ್ಲ. ಆ್ಯಕ್ಚುಲಿ ಒಂದು ಒಳ್ಳೆ ಸ್ಪಿನ್ ಔಟ್ ಸ್ಪೇಸ್ ಅಂತಲೇ ಹೇಳ್ಬೋದು. ನೋಡಿ ಅದು ಈ ಸಿಲ್ವರ್ ಕಲರ್ ಪೇಂಟ್ ಮಾಡಿದ್ರಲ್ಲ, ಇದೇ ಭೀಮನ ಹೆಜ್ಜೆ ಅಂತ ಕರೀತಾರೆ. ನೋಡಿ ಫ್ರೆಂಡ್, ಇದರ ಹಿಸ್ಟ್ರಿ ಬಂದ್ಬಿಟ್ಟು ಮಹಾಭಾರತದ ಕಾಲದಲ್ಲಿ ಪುರಾಣ ಪ್ರಸಿದ್ಧ ಸ್ಥಳವಾಗಿದೆ. ಇದು ಪಾಂಡವರು ವನವಾಸದ ಸಮಯದಲ್ಲಿ ತಂಗಿದ್ದ ಸ್ಥಳವೆಂದು ಇಲ್ಲಿ ಸ್ಥಳೀಯರು ನಂಬಲಾಗುತ್ತದೆ. ಈ ಸ್ಥಳದಲ್ಲಿ ಭೀಮನು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ ಭೀಮೇಶ್ವರ ದೇವಸ್ಥಾನ ಎಂದು ಈ ದೇವಸ್ಥಾನನ ಕರೆಯಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೂಜೆ ಮಾಡುವಂಥ ದೇವರ ಅರ್ಚಕರ ನಂಬರ್ ಕೂಡ ಹಾಕಿದ್ದಾರೆ. ಬೇಕಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಒಳ್ಳೆ ಪೀಸ್ ಸ್ಪಾಟ್ ಅಂತಲೇ ಹೇಳ್ಬೋದು. ಹತ್ರ ಇದೆ, ಒಳ್ಳೆ ನೆಮ್ಮದಿ ಕೊಡುವಂಥ ಸ್ಥಳ. ಫ್ರೆಂಡ್ಸ್, ಇದೇ ಥರದ ಹೆಚ್ಚಿನ ಕಾಂಟೆಂಟ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಬರೋ ವಿಡಿಯೋದಲ್ಲಿ. ಥ್ಯಾಂಕ್ ಯು.